ಮಾಡ್ತಾ ಇದೀವಿ ಸರ್. ಹಾಲು ಯಾವ್ಯಾವ ಪ್ರಾಡಕ್ಟ್ಗಳು ಎಷ್ಟೆಷ್ಟು ಗುಣಮಟ್ಟವಾಗಿದೆ, ಯಾವ್ದು ಬಳಕೆಗೆ ಯೋಗ್ಯ, ಯಾವ್ದು ಅಲ್ಲ ಅನ್ನುವಂಥದ್ದು ವರದಿ ಕೂಡ ಈಗ ರಿಲೀಸ್ ಆಗಿದೆ. ಈಗ ಒಬ್ರು ನೀವು ಆಕ್ಟಿವಿಸ್ಟ್ ಆಗಿ ಈ ತರದ ಒಂದು ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಗ್ರಾಹಕರು ಎಚ್ಚೆತ್ಕೊಳ್ಬೇಕಾಗುತ್ತೆ, ಜೊತೆಗೆ ಸರ್ಕಾರ ಕೂಡ ಇದು ಗಮನ ಎಚ್ಚೆತ್ಕೊಳ್ಬೇಕಾಗ್ತದೆ. ಇವತ್ತು ಹರೀಶ್ ಅವರು ಮಾಡಿರೋದು ಒಂದು ಸರ್ಕಾರ ಮಾಡಬೇಕಾಗಿರುವಂತ ಕೆಲಸನ ಅವರು ಮಾಡಿದ್ದಾರೆ. ಆಮೇಲೆ ಇವತ್ತು ಯಾರೇ ಆಗ್ಲಿ ಒಂದು ಸರ್ಕಾರ ಇಷ್ಟೆಲ್ಲ ವಿಷಯ ಪೂರಿತವಾದಂತ ಹಾಲು ಇವತ್ತು ಇಲ್ಲಿ ಮಾರಾಟ ಆಗ್ತಾ ಇರೋದು ಗೊತ್ತಿದ್ರು ಕೂಡ ಒಂದು ಅಮೆಂಡ್ಮೆಂಟ್ ಮಾಡಿ ಹಿಂದೆ 7-8 ವರ್ಷದ ಮುಂಚೆ ನೋಡಿ ಇವತ್ತು ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಇವತ್ತು KMF ಅವ್ರದ್ದು ಮಾರ್ಕೆಟಿಂಗ್ ವ್ಯವಸ್ಥೆನೂ ಕೂಡ ಇದರಲ್ಲಿ ಲೋಪದೋಷ ಇದೆ. ಇವತ್ತು ಅವರು ಒಂದು ಬೂತ್ಗಳಿಗೆ ಸಪ್ಲೈ ಮಾಡ್ತಾರೆ ಹೊರತು ಇಲ್ಲಿ ಮಾರ್ಕೆಟಿಂಗ್ ಆಫೀಸರ್ ಅಂತ KMF ಅಲ್ಲಿ ಪ್ರತಿಯೊಬ್ಬ ಒಂದು ಏರಿಯಾಲ್ಲೂ ಮಾರ್ಕೆಟಿಂಗ್ ಆಫೀಸರ್ ಅಂತ ಇಟ್ಟಿರ್ತಾರೆ. ಮಾರ್ಕೆಟಿಂಗ್ ಆಫೀಸರ್ಸ್ ಜವಾಬ್ದಾರಿ ಏನು ಅಂತ? ಜವಾಬ್ದಾರಿ ಬರೀ ಅವ್ರ ಬೂತ್ ಕೊಡೋದು ಅಷ್ಟರಲ್ಲೇ ಸೀಮಿತ ಆಗಿದ್ದಾರೆ ಹೊರತು ಅವರು ಆ ಏರಿಯಲ್ಲಿ ಈ ತರ ಮಾಡ್ತಾರಲ್ಲ ಚಿಲ್ಲರೆ ಅಂಗಡಿಗಳಲ್ಲಿ ಎಲ್ಲ ಅಂತವ್ರಿಗೆ ಒಂದು ಪರಿವರ್ತನೆ ಮಾಡ್ಬೇಕಾಗ್ತಾ ಇದೆ. ನೀವು ಮಾಡ್ಬೇಕಾಗಿರೋದು ಈ ತರ ಒಳ್ಳೆ ಹಾಲು ಈ ತರ ನೀವು ಮಾಡ್ತಾ ಇರೋದು ಜನಕ್ಕೆ ಹಾಳು ಮಾಡ್ತಾ ಇದೀರಾ, ಜನಕ್ಕೆ ಇದಾಗ್ತದೆ ಅಂತ ಅದು ಮಾರ್ಕೆಟಿಂಗ್ ಆಫೀಸರ್ ಕೆಲಸ. ಅದು ಇವತ್ತಿನ ದಿವಸ ಇವ್ರಿಗೆ ಏನಂದ್ರೆ ಇಷ್ಟು ಲಕ್ಷ ಹಾಲು ಉಳಿತು, ಇಷ್ಟು ಲೀಟರ್ ಉಳಿತು, ಇದು ಪೌಡರ್ ಮಾಡ್ಬೇಕು, ಪೌಡರ್ ಮಾಡಿದ್ರೆ ಇವ್ರ ಕಮಿಷನ್ ಬರ್ತದೆ, ಅವ್ಯವಹಾರ ಮಾಡಕ್ಕಾಗ್ತದೆ. ಎಷ್ಟೋ ಹಾಲಿನ ಪೌಡರ್ ರಿಜೆಕ್ಟ್ ಹಾಕಿ ವಾಪಸ್ ಬಂದಿದೆ. ಇವತ್ತಿನ ದಿವಸ ಸರ್ಕಾರ ಸ್ಕೂಲ್ಗೆ ಇದಕ್ಕೆ ಕೊಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಮೇಂಟೈನ್ ಆಗ್ತದೆ. KMF ಮೇನ್ ಜವಾಬ್ದಾರಿ ಇದೆ. ಮತ್ತೆ ಸರ್ಕಾರ ನಮ್ಗಿಲ್ಲ KMF ಅಂತಾರೆ, KMF ಅವ್ರು ನಮ್ಗೆ ಅಧಿಕಾರ ಇಲ್ಲ ಅಂತಾರೆ. ಇವತ್ತು ಶಿವಕುಮಾರ್, ಈ KMF ಹೆಚ್ಚುವರಿ ನಿರ್ದೇಶಕರು ನಮ್ಮ ಸ್ಟುಡಿಯೋದಲ್ಲಿ ಅವ್ರ ಜೊತೆಗೂ ಕೂಡ ಮಾತನಾಡಿಸ್ತೀನಿ. ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀನಿ, ಕಾಯ್ತಾರೆ. ಜಿಂದಗಿಯಲ್ಲಿ ಈಗ ಒಂದು ಬ್ರೇಕ್, ಬೇಗ ವಾಪಸ್ ಬರ್ತೀನಿ, ಕಾಯ್ತಾರೆ. ಹೊಸ ಸಂತೂರ್ ಮಾಯಿಶ್ಚರೈಸ್ ಸಾಫ್ಟ್ ಸ್ಕಿನ್ ಗಾಗಿ. ಇದರಲ್ಲಿವೆ ಡೀಪ್ ಆಕ್ಟಿಂಗ್ ಬಾದಾಮ್ ಮಿಲ್ಕ್ ಮತ್ತು ಚಂದನ. ಇವು ನಿಮ್ಮ ತ್ವಚೆಯನ್ನು ಮಾಯಿಶ್ಚರೈಸ್ ಮಾಡಿ ಕೋಮಲ ಹಾಗೂ ಮೃದುವಾಗಿಸುತ್ತದೆ. ನೀವು ತಾರುಣ್ಯಪೂರ್ಣರಾಗಿ ಕಾಣಲು ವರ್ಷಾನುವರ್ಷ. ಹೊಸ ಸಂತೂರ್ ಮಾಯಿಶ್ಚರೈಸ್ ಸಾಫ್ಟ್ ಸ್ಕಿನ್ ಗಾಗಿ. ನಿಮ್ಮ ಸಂತೂರ್ 2 ಅಪೂರ್ವ ರೂಪಗಳಲ್ಲಿ. ಹೆಚ್ಚಿದ ಕೊಲೆಸ್ಟ್ರಾಲ್ ಪ್ರತಿ ಸಣ್ಣ ಹೆಜ್ಜೆಯನ್ನು ಒಂದು ದೊಡ್ಡ ಸವಾಲು ಆಗಿಸುತ್ತದೆ. ಅದಕ್ಕಾಗಿಯೇ ಸನ್ ಡ್ರಾಪ್ ಹಾರ್ಟ್. ಇದರಲ್ಲಿದೆ ಒರೈಸನಾಲ್. ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆಗೊಳಿಸಲು ಸಹಾಯ ಮಾಡುತ್ತದೆ. ಬರೀ 30 ದಿನಗಳಲ್ಲಿ. ಸನ್ ಡ್ರಾಪ್ ಹಾರ್ಟ್ ಕೊಲೆಸ್ಟ್ರಾಲ್ ಕಡಿಮೆಯಾಗಿಸುವುದು. ಈಗ ಕೊಲೆಸ್ಟ್ರಾಲ್ ಕಮ್ಮಿಯಾಗುತ್ತೆ, ಲಾಭ ಹೆಚ್ಚಾಗುತ್ತೆ. 1 ಲೀಟರ್ ಸನ್ ಡ್ರಾಪ್ ಹಾರ್ಟ್ ನೊಂದಿಗೆ 200 ml ಸನ್ ಡ್ರಾಪ್ ಹಾರ್ಟ್ ಫ್ರೀ. ಹುಡುಗಿ, ನಿನ್ ಸ್ಮೈಲ್ ತುಂಬಾ ಇಷ್ಟ ಆಯ್ತು. ಅಮ್ಮ, ದೇವರು ಇಲ್ದಿದ್ರೆ ಇದ್ರಲ್ಲಿ ನೀರು ಹೇಗೆ ಬಂತು? ನಮ್ಮ ಮನೆಯನ್ನು ಯಾರು ಕಾಪಾಡ್ತಾರೆ? ನಿನ್ನನ್ನು ಸದಾ ನೋಡಿಕೊಳ್ಳುವವರು ಯಾರು? ದೇವರು ಇದ್ದಾರೆ. ಸೈಕಲ್ ಪ್ಯೂರ್ ಅಗರಬತ್ತಿಗಳು. ಎತ್ತರದ ಕಟ್ಟಡಗಳಿಗೆ ಸೂಪರ್ ಗುಣಮಟ್ಟದ TMT ಕಂಬಿಗಳು. 100% ಸ್ವಂತ ಬಿಲ್ಲೆಟ್ಗಳಿಂದ ಮಾಡಲ್ಪಟ್ಟದ್ದು. ಎತ್ತರದ ರಿಬ್ಬಿಂಗ್ SK ಸೂಪರ್ TMT ಕಂಬಿಗಳು. ಬಂದಿದೆ ಎವರೆಸ್ಟ್ ವಾಟರ್ ಹೀಟರ್, 7 ವರ್ಷ ಟ್ಯಾಂಕ್ ಗ್ಯಾರಂಟಿ ಮತ್ತು ಅಂದವಾದ AVS ಕ್ಯಾಬಿನೆಟ್. ಇದು ಒಂದು ಎವರೆಸ್ಟ್ ಸ್ಟೆಬಿಲೈಸರ್ ನ ಉತ್ಕೃಷ್ಟ ತಯಾರಿಕೆ. ನೀ ಫಿಟ್ ಇದೆಯಾ ಬಾಸ್? ಬಿಗ್ ಬಾಸ್, ಫಿಟ್ ಬಾಸ್. ಹುಡುಗಿ, ನಿನ್ ಸ್ಮೈಲ್ ತುಂಬಾ ಇಷ್ಟ ಆಯ್ತು. ಬಂಜೆತನಕ್ಕೆ ಬಲಿಯಾಗಿದ್ದಾಳೆ ಆಧುನಿಕ ಮಹಿಳೆ. ಒತ್ತಡದ ಜೀವನ ಶೈಲಿ ಬಂಜೆತನಕ್ಕೆ ಕಾರಣ. ಬೊಜ್ಜಿನ ಸಮಸ್ಯೆ ಇದ್ರೂ ಮಕ್ಕಳಾಗೋದಿಲ್ಲ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ. ವೀಕ್ಷಿಸಿ ನಾರಿ ನ್ಯೂನತೆ ಇಂದು ಮಧ್ಯಾಹ್ನ 1:30ಕ್ಕೆ ನೇರ ಪ್ರಸಾರದಲ್ಲಿ.
ಹಾಲಲ್ಲ ವಿಶೇಷ ಜಿಂದಗಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಶಿವಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು. ಮಾರ್ಕೆಟಿಂಗ್ ಆಫೀಸರ್ಸ್ ಅಂದ್ರೆ KMF ನ ಮಾರ್ಕೆಟಿಂಗ್ ಆಫೀಸರ್ಸ್ ಜವಾಬ್ದಾರಿ ಕೂಡ ಇದೆ ಅಂತ. ಶಿವಕುಮಾರ್ ಈಗ ನಮ್ಮ ಜೊತೆ ಹೆಚ್ಚುವರಿ ನಿರ್ದೇಶಕರು ಇದ್ದಾರೆ, ನಟರಾಜ್ ಅವರು KMF ಅವ್ರ ಜೊತೆ ಮಾತನಾಡಿ ಅವರ ಜವಾಬ್ದಾರಿಗಳ ಮರೆತು ಅವ್ರು ಏನಾದ್ರು ಕೆಲಸ ಮಾಡಿದ್ರೆ ಅವ್ರಿಗೂ ಕೂಡ ನೀವು ಸಲಹೆ ಕೊಡ್ಬೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾನು BM ಶಿವಕುಮಾರ್ ಅಂತ. ಗೊತ್ತು ಸರ್. ಸರ್ ಏನಂದ್ರೆ ಈ ನಿಮ್ಮ KMF ಅಲ್ಲಿ 7 ವರ್ಷದ ಮುಂಚೆ ಒಂದು ಇದು ಮಾಡ್ತಾ ಇದ್ರು ಸರ್. ಏನಂದ್ರೆ ಈ ಮಾರ್ಕೆಟಿಂಗ್ ಆಫೀಸರ್ಗಳು ಹೌದು ಈ ಚಿಲ್ಲರೆ ಅಂಗಡಿಗಳಿಗೆಲ್ಲ ಹೋಗೋರು ಇದು ಮಾಡ್ತಾ ಇದ್ರು. ಏನೋ ಅವ್ರಿಗೊಂದು ಇದು ಇವಾಗ ಏನಾಗಿದೆ ಅಂದ್ರೆ KMF ಅಲ್ಲಿ ಇವಾಗ ಯಾರು ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಇದು ಮಾಡ್ಲಿಲ್ಲ. ಅವಾಗೆಲ್ಲ ಸ್ಕೂಲು ಕಾಲೇಜ್ ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು ಇದು ಮಾಡ್ತಾ ಇದ್ರು, ಪ್ರಚಾರ ಎಲ್ಲ. ತಮಗ್ ಗೊತ್ತಿರ್ಬೋದು, ರಾಜ್ಕುಮಾರ್ ಅವರು ಮೈಸೂರು ಪಾಕ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಎಲ್ಲ. ಇವತ್ತಿನ ದಿವಸ ಏನಂದ್ರೆ ನೀವು ಹಾಲು ಉಳಿತದೆ ಅಂತೀರಾ, ಇಲ್ಲಿ 7-8 ಲಕ್ಷ ಪ್ರೈವೇಟ್ ಹಾಲು ಬರ್ತದೆ. ಇದನ್ನ ನೀವು ಒಂದು ಮಾರ್ಕೆಟ್ ವ್ಯವಸ್ಥೆನ ನೀವೇ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡಾಗ ಏನಾಗ್ತದೆ. ಆಮೇಲೆ ಇವತ್ತು ನೀವು ಏನ್ ಮಾಡ್ತೀರಾ, ಇದು ನೀವು ನಂದಿನಿ ಬೂತ್ ಅಲ್ಲಿ 200 ಲೀಟರ್ 300 ಲೀಟರ್ ಮಾಡ್ತಾರೆ, ಅವ್ರಿಗೆ ಒಂದು ಕರೆಂಟ್ ವರ್ಕೌಟ್ ಆಗ್ತದೆ. ಇವಾಗ ನೀವು 4% ಕಮಿಷನ್ ಕೊಡ್ತೀರಾ, 30 ರೂಪಾಯಿಗೆ 1 ರೂಪಾಯಿ 20 ಪೈಸೆನ ಕೊಡ್ತೀರಾ ಅವ್ರಿಗೆ. ಈ ಚಿಲ್ಲರೆ ಅಂಗಡಿಯವರು 10 ಲೀಟರ್ 5 ಲೀಟರ್ ಮಾರ್ತಾರೆ. ಅವ್ರು ಅದಕ್ಕೆ ಅಂತ ಒಂದು ಫ್ರಿಡ್ಜ್ ಇಟ್ಟಿರ್ತಾರೆ. ಇಂಥವ್ರಿಗೆ ಏನಾಗ್ತದೆ, ನೀವು ಹಾಲಿನ ಪುಡಿ ಉಳಿದು ಕೋಟ್ಯಾಂತರ ರೂಪಾಯಿ ಲಾಸ್ ಆಯ್ತು ಅಂತೇಳಿ ಜನಕ್ಕೂ ಜಾಸ್ತಿ ಮಾಡ್ತೀರಾ, ರೈತರಿಗೂ ಕಮ್ಮಿ ಕೊಡ್ತೀರಾ. ಅದ್ರ ಬದಲು ಈ ಚಿಲ್ಲರೆ ಅಂಗಡಿಗಳು ಯಾರು 10 ಗಂಟೆ ಮೇಲೆ, ಇವಾಗ ಹರೀಶ್ ಅವ್ರು ಹೇಳಿದ್ರು 10 ಗಂಟೆ ಮೇಲೆ ತಗೊಳ್ಳೋರ್ಗೆಲ್ಲ ಏನಾಗ್ತದೆ, ಈ ತರದಲ್ಲಿ ಚಿಲ್ಲರೆ ಅಂಗಡಿ ತಗೊಳ್ತಾರೆ. ಅವ್ರಿಗೆ ಏನಾಗ್ತದೆ, 50 ಪೈಸೆ ಅವ್ರು ಜಾಸ್ತಿ ಕೊಡ್ತಾರೆ ಅನ್ನೋದಕ್ಕೆ ಅಂತದನ್ನ ಮಾಡ್ತಾರೆ. ಅವ್ರಿಗೆಲ್ಲ ನೀವು ಒಂದು ಪರಿವರ್ತನೆ ಏನು, ಇವತ್ತು ನೀವು KMF ಅವ್ರು ಬರ್ತಾರೆ ಅಂದ್ರೆ ಎಂತ ಸಿನಿಮಾ ಆಕ್ಟ್ರು ನಿಮ್ಗೆ ಫ್ರೀ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಈ ಕಾಲೇಜ್ ಹುಡುಗರು ಬರ್ತಾರೆ, ಇಂಥವ್ರನ್ನ ನೀವು ಒಂದು ಇದು ಮಾಡ್ಬಿಟ್ಟು ಒಂದು ಇದು ಮಾಡ್ಬೇಕಾಗ್ತದೆ ಸರ್ ಜನಕ್ಕೆ. ಒಂದು ಹರೀಶ್ ಅವರು ಇವಾಗ ಬೆಂಗಳೂರಲ್ಲಿ ಮಾಡ್ಬೋದು, KMFಗೆ ಹರೀಶ್ ಅವರು ಅಧ್ಯಕ್ಷ ಆಗಲ್ಲ, ಅವ್ರು ಇಡೀ ಕರ್ನಾಟಕಕ್ಕೆ ಮಾಡ್ಬೋದು. ಇವಾಗ ಹುಬ್ಳಿಲೂ ನೋಡಿದ್ವಿ ಇದೇ ತರ ಇದೆ ಅಂತ. ಈ ತರ ಎಲ್ಲ ಶಿವಕುಮಾರ್ ಅವ್ರ ಕಡೆಯಿಂದಾನು ಉತ್ತರ ಪಡೆದುಕೊಳ್ಬಿಡೋಣ. ಏನ್ ಹೇಳಿದಾಗ ಹೇಳಿ ಸರ್, ಈಗ ಈ ತರದೊಂದು ಅವಕಾಶ ನಿಮ್ಗೂ ಕೂಡ ಇದೆ. ಮಾರ್ಕೆಟಿಂಗ್ ಆಫೀಸರ್ ಅವರ ಒಂದು ಸಮಾಜ ಸೇವೆಗೆ ಅಭಿನಂದಿಸ್ತೇನೆ. ಮೊದಲನೇದಾಗಿ ಪೌಡರ್ ಏನ್ ಉಳಿತಾ ಇದೆ ಅಂತ ಏನ್ ಹೇಳ್ತಾ ಇದಾರೆ, ನಮ್ಮಲ್ಲಿ ಪೌಡರ್ ಉಳಿದು ಯಾವತ್ತೂ ರಿಜೆಕ್ಟ್ ಆಗಿ ಬಂದಿಲ್ಲ. ಯಾಕೆಂದ್ರೆ ನಂದಿನಿ ಹಾಲಿನ ಪೌಡರ್ಗೆ ಇವತ್ತಿನ ದಿವಸ ಎಷ್ಟು ಬೇಡಿಕೆ ಇದೆ ಅಂದ್ರೆ ಅಂತ ನಾವು ದೇಶದಲ್ಲೇ ನಂಬರ್ 1 ಇರುವಂತ ಅಮೂಲ್ ಕೂಡ ನಮ್ಮಿಂದ ಖರೀದಿಸ್ತಾರೆ. ನಮ್ಮಲ್ಲಿ ಇವತ್ತಿನ ದಿವಸ ಹೊರದೇಶಗಳಿಂದ ಏನು ಆರ್ಡರ್ಸ್ ಬುಕಿಂಗ್ ಇದೆ ಅದನ್ನ ಸರಬರಾಜು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಲಿನ ಪುಡಿಯ ದಾಸ್ತಾನೆ ಇಲ್ಲದೆ, ಏಕೆಂದ್ರೆ ಅಷ್ಟು ಗುಣಮಟ್ಟದ ಕಾಪಾಡ್ತಾ ಇರೋದ್ರಿಂದಾಗಿ. ಆಮೇಲೆ ಇವತ್ತಿನ ದಿವಸ ಕ್ಷೀರಭಾಗ್ಯ ಒಂದು ಏನು ಯೋಜನೆ ಇದೆ ಅದಕ್ಕೆ ನಮ್ಮ ಮೊದಲನೇ ಆದ್ಯತೆ ಕೊಟ್ಟು ನಾವು ಹಾಲಿನ ಪುಡಿಯನ್ನು ಸರಬರಾಜು ಮಾಡ್ತಾ ಇರೋದ್ರಿಂದ ಹಾಲಿನ ಪುಡಿ ಯಾವುದೇ ರೀತಿಯಲ್ಲಿ ಯಾವುದೇ ವರ್ಷಗಳಲ್ಲಿ ನಮ್ಮಲ್ಲಿ ಹಾಲು ಪುಡಿ ಉಳಿದು ಯಾವತ್ತೂ ನಷ್ಟವಾಗಿಲ್ಲ. ಅದೊಂದು. ಇನ್ನೊಂದು, ಗ್ರಾಹಕರ ಅವೇರ್ನೆಸ್ ಪ್ರೋಗ್ರಾಮ್ ಏನಿದೆ ಇವತ್ತಿಗೂ ಮಾಡ್ತಾ ಇದೀವಿ. ಗ್ರಾಹಕರ ಅವೇರ್ನೆಸ್, ಗ್ರಾಹಕರನ್ನ ಯಾರೇ ಗ್ರಾಹಕರು ಇರ್ಬೋದು ಅವರನ್ನ ನಮ್ಮ ವ್ಯವಸ್ಥೆಗೆ ಕರ್ಕೊಂಡೋಗಿ ಯಾರು ಸುಮಾರು ಸತಿ ನಾವು ಬಸ್ಗಳೆಲ್ಲ ಮಾಡಿದ್ವಿ ಮೊದಲು. ಅಲ್ಲ, ಏನ್ ಗ್ರಾಹಕರಿಗೆ ಯಾವ ರೀತಿ ನಿಮ್ಮ ಹಾಲಿನ ಬಗ್ಗೆ ನಂಬಿಕೆ ಮತ್ತೆ ಬೇರೆ ಹಾಲುಗಳನ್ನ ಅದನ್ನ ಹೇಳ್ತೀನಿ. ಗ್ರಾಹಕರಿಗೆ ಎಷ್ಟೋ ಸತಿ ನಾವು ಬಸ್ ವಾಹನದ ವ್ಯವಸ್ಥೆ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಮೊದಲಿಂದ ಅವ್ರು ಹೇಳ್ದಂಗೆ ಮೊದಲಿಂದ ತಗೊಂಡೋಗಿ ಕರ್ಕೊಂಡೋಗಿ ಡೈರಿಲಿ ಏನ್ ಮಾಡ್ತೀವಿ, ಯಾವ ರೀತಿ ಗುಣಮಟ್ಟನ ಕಾಪಾಡ್ತೀವಿ ಅನ್ನೋ ಒಂದು ಪಾರದರ್ಶಕವಾಗಿ ತೋರಿಸುವಂತ ವ್ಯವಸ್ಥೆಯನ್ನು ಮೊದಲಿಂದಲೂ ಮಾಡ್ಕೊಂಡ್ ಬಂದಿದ್ವಿ. ಈಗಲೂ ಮಾಡ್ತಾ ಇದೀವಿ. ಈಗಲೂ ಎಲ್ಲಾ ಜಿಲ್ಲಾ ಕೇಂದ್ರಗಳ ಡೈರಿಗಳಲ್ಲಿ ಅದು ನಡೀತಾ ಇದೆ. ಇನ್ನೊಂದು, ನಂದಿನಿ ಹಾಲ್ನ ನಾವು ನಮ್ಮ ಗ್ರಾಹಕರಿಗೆ ಏನ್ ಹೇಳ್ತೀವಿ, ನಂದಿನಿ ಹಾಲ್ ಬಗ್ಗೆ ನಿಮ್ಗೆ ಏನಾದ್ರು ಪರೀಕ್ಷಿಸ್ಕೋಬೇಕು ಅಂದ್ರೆ ನೀವು ನಮ್ಮ ಲ್ಯಾಬ್ಗೆ ತಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದಕ್ಕೆ ಅವ್ರನ್ನ ಮನೆಯಿಂದ ಡೈರಿ ಕರ್ಕೊಂಡೋಗಿ ಅವರ ಎದುರಿಗೆ ಅವರ ತಂದ ಹಾಲನ್ನ ಪರೀಕ್ಷಿಸಿ ಹಾಲಿನಲ್ಲಿ ಏನು ಗುಣಮಟ್ಟದ ಅಂಶ ಇದೆ ಅನ್ನೋ ತಿಳಿಸ್ಕೊಡೋದನ್ನು ಮಾಡ್ತಾ ಇರೋದು ಆ ಕಾರ್ಯಕ್ರಮನೂ ಇದೆ. ಅದ್ರ ಜೊತೆ ಇವತ್ತು ಬೆಂಗಳೂರು ನಗರ ಅಂತ ದೊಡ್ಡವಾದ ನಗರದಲ್ಲಿ ಗ್ರಾಹಕರ ಮನೆ ಬಾಗಿಲಿಗೆ ಹೋಗಿ ಹಾಲು, ನಮ್ಮಲ್ಲಿ ಸಂಚಾರಿ ಹಾಲು ಪರೀಕ್ಷಾ ವಾಹನ ಒಂದು ಇಟ್ಟಿದ್ದೀವಿ. ಅದರಲ್ಲಿ ಹಾಲು ಪರೀಕ್ಷೆನ ಅವರ ಮನೆ ಬಾಗಿಲಿಗೆ ಹೋಗಿ ಪರೀಕ್ಷಿಸ್ಕೊಳ್ಳುವಂತ ಪರೀಕ್ಷೆ ಮಾಡುವಂತ ವ್ಯವಸ್ಥೆ ಇದೆ. ನಾನೇನು ಹೇಳಿದ ಗ್ರಾಹಕರಿಗೆ, ಇವತ್ತಿನ ನಂದಿನಿ ಹಾಲು ಒಂದೇ ಅಲ್ಲ, ಯಾವುದೇ ಹಾಲು ಇರ್ಬೋದು, ಖಾಸಗಿ ಹಾಲು ಇರ್ಬೋದು, ಯಾವುದೇ ಹಾಲು ಇರ್ಬೋದು, ಅದನ್ನ ನಮ್ಮ ಪ್ರಯೋಗಾಲಯಕ್ಕೆ ತಂದು ಪರೀಕ್ಷೆ ಮಾಡ್ಕೊಳ್ಳಿ. ಉಚಿತವಾಗಿ ಪರೀಕ್ಷೆ ಮಾಡ್ಕೊಡ್ತೀವಿ. ನಿಮ್ಗೇನಾದ್ರು ಪ್ರಯೋಗಾಲಯಗಳನ್ನ ಸಂಪರ್ಕಿಸಬೇಕು ಅಂತಂದ್ರೆ ನಂದಿನಿ ಹಾಲಿನ ಪ್ಯಾಕೆಟ್ ಹಿಂದ್ಗಡೆ ಕಸ್ಟಮರ್ ಕೇರ್ ನಂಬರ್ ಅಂತಿದೆ, ಗ್ರಾಹಕರ ಸೇವಾ ಸಂಖ್ಯೆ ಇದು, ಮೊಬೈಲ್ ನಂಬರ್ ಇದೆ, ಟೆಲಿಫೋನ್ ನಂಬರ್ ಇದೆ. ಆ ಟೆಲಿಫೋನ್ ನಂಬರ್ಗೆ ಫೋನ್ ಮಾಡಿದ ತಕ್ಷಣ 24 ಗಂಟೆ ಒಳಗೆ, 12 ಗಂಟೆ ಒಳಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಅದರಲ್ಲಿ ತಮಗೆ ಏನಾಗಬೇಕು ಹಾಲಿನ ಇದು ಅದನ್ನ ವ್ಯವಸ್ಥೆ ಮಾಡುವಂತ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಓಕೆ, ನಾನು ಹೇಳೋದೇನಂದ್ರೆ ನಿಮ್ ನಂದಿನಿ ಹಾಲು ಗುಣಮಟ್ಟದ ಬಗ್ಗೆ ಯಾವ ಗ್ರಾಹಕರಿಗೂ ಒಂದು ಡೌಟ್ ಇಲ್ಲ, ಅಲ್ಲಿ ಕೂತಿರೋಂತ ಯಾರಿಗೂ ಡೌಟ್ ಇಲ್ಲ. ಅದು ವರದಿಯಲ್ಲಿ ಕೂಡ ಖಚಿತ ಆಗಿದೆ. ಜವಾಬ್ದಾರಿ ಮಾರ್ಕೆಟಿಂಗ್ ಫೆಬ್ರವರಿಯಲ್ಲಿ ಜಾಸ್ತಿ ನಿಮ್ಮ ಆರೋಪ. ಫೆಬ್ರವರಿಯಲ್ಲಿ ಇವರು ರೇಟ್ ಜಾಸ್ತಿ ಮಾಡೋದಕ್ಕೆ ಕಾರಣ ಕೊಟ್ಟಿರೋದೇನಂದ್ರೆ ಇಷ್ಟು ಟನ್ ಹಾಲಿನ ಪುಡಿ ಉಳಿದ್ಬಿಟ್ಟಿದೆ,
ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ ಫೆಬ್ರವರಿಲಿ ನಾನೇ ಅದು KMF ರೈತರು ಕರ್ಕೊಂಡ್ಬಂದಿದ್ದು. ಇವ್ರು ಜಾಸ್ತಿ ಮಾಡಿದ್ರು, ರೈತರು ಜಾಸ್ತಿ ಮಾಡಿರ್ಲಿಲ್ಲ. ಆಗ ನಾವು ಹೋರಾಟ ಮಾಡಿದಾಗ ಮಾನ್ಯ ₹2 ರೈತರು ಕೊಟ್ರು. ಇಷ್ಟು ಹಾಲಿನ ಪುಡಿ ಉಳಿದೋಗ್ಬಿಟ್ಟಿದೆ, ನಮಗ್ ಲಾಸ್ ಆಗೋಗಿದೆ ಅಂತ ಹೇಳಿ ಇವತ್ತೇನೋ ಸರ್ಕಾರದ ಶಾಲೆಗಳು ತಗೊಂಡಿರೋದ್ರಿಂದ ಒಂದ್ ಸ್ವಲ್ಪ ಮೇಂಟೈನ್ ಆಗಿರ್ಬೋದು ಇವ್ರಿಗೆ. ಆದ್ರೆ ಇಲ್ಲಿ ಹಾಲಿನ ಪುಡಿ ಉತ್ಪಾದನೆನ ಬೇರೆಯವರು ತಗೊಂಡ್ಬರೋದು, ಅವರು ಗುಣಮಟ್ಟ ಸರಿ ಇಲ್ಲ ಅನ್ನೋದು, ಇಲ್ಲ ಲೇಟ್ ಆಗೋಯ್ತು ಅಂತ ರಿಜೆಕ್ಟ್ ಮಾಡೋದ್ ಬದಲು ಇಲ್ಲೇ ಮಾರ್ಕೆಟಿಂಗ್ ವ್ಯವಸ್ಥೆ ಚೆನ್ನಾಗ್ ಮಾಡಿದ್ರೆ, ಆಮೇಲೆ ಇವರು KMF ಮಾರ್ಕೆಟಿಂಗ್ ಆಫೀಸರ್ ಇರ್ತಾರಲ್ಲ, ಹೆಲ್ತ್ ಆಫೀಸರ್ನ ಏನ್ ಕಷ್ಟ ಇಲ್ಲ. ಇವಾಗ ಹರೀಶ್ ಅವರು ಹೋಟ್ಲಿಗೆಲ್ಲ ಹೋಗಿ ಇದು ಮಾಡಿದ್ರು, ಹೋಟ್ಲ್ ಅವ್ರಿಗೆ ಒಂದು ಭಯ ಬಂತು. ಒಂದು ಈ ತರ ಕಲಬೆರಕೆ ಮಾಡೋರ್ಗೆ ಇವರೇ ಕಾರ್ಪೊರೇಷನ್ ಅಲ್ಲಿ BBMP ಆಫೀಸರ್ ಇರ್ತಾರೆ, ಇಲ್ಲಿ ಹೆಲ್ತ್ ಆಫೀಸರ್. ಅವ್ರು ಕರ್ಕೊಂಡೋಗಿ ಇಂತ ಅಂಗಡಿ 4 ಜನ ಗೈಡ್ ಮಾಡ್ತಾರೆ. ಅವನು ಯಾಕೆ ಬೇಕಪ್ಪ 4 ಲೀಟರ್ ಹಾಲ್ ಮಾಡಕ್ಕೆ ದಿನ ಬರ್ತಾರೆ, ನಮ್ಗೆ ರೈಡ್ ಮಾಡಿಸ್ತಾರೆ, ಇದು ಮಾಡ್ತಾರೆ ಅಂದ್ಬಿಟ್ಟು ಅವ್ನು ಇಡೋದಿಲ್ಲ, ಒಳ್ಳೇದನ್ನ ಇರ್ತಾನೆ. ಅದೇನ್ ಕಷ್ಟ ಇಲ್ಲ. ಇವಾಗ ಹೋಟ್ಲುದೇ ಇವ್ರು ಮಾಡೋದಲ್ಲ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ಉತ್ತಮವಾದಂತಹ ಸಲಹೆ ನೀಡಿದ್ರಿ. ಈ ಬಗ್ಗೆ ಮತ್ತಷ್ಟು ಚರ್ಚೆ ಮುಂದುವರುತ್ತೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವಾಹ್, ಎಷ್ಟು ಯಂಗ್. ಮಮ್ಮಿ, ನೀವು ಕೂಡ ನನ್ನ ಮಮ್ಮಿ ಅಂತೆ ಆರೆಂಜ್ ಸೆಂಟರ್ ಯೂಸ್ ಮಾಡ್ತೀರಾ? ಇಲ್ಲ. ಹೊಸ ಸಂತೂರ್ ಮಾಯಿಶ್ಚರೈಸ್ ಸಾಫ್ಟ್ ಸ್ಕಿನ್ ಗಾಗಿ. ಇದರಲ್ಲಿವೆ ಡೀಪ್ ಆಕ್ಟಿಂಗ್ ಬಾದಾಮ್ ಮಿಲ್ಕ್ ಮತ್ತು ಚಂದನ. ಇವು ನಿಮ್ಮ ತ್ವಚೆಯನ್ನು ಮಾಯಿಶ್ಚರೈಸ್ ಮಾಡಿ ಕೋಮಲ್ ಹಾಗೂ ಮೃದುವಾಗಿಸುತ್ತವೆ. ನೀವು ತಾರುಣ್ಯಪೂರ್ಣರಾಗಿ ಕಾಣಲು ವರ್ಷಾನುವರ್ಷ. ನನ್ನ ಮಮ್ಮಿಯ ಸಂತೂರ್ ಹೊಸ ಸಂತೂರ್. ನಿಮ್ಮ ಸಂತೂರ್ 2 ಅಪೂರ್ವ ರೂಪಗಳಲ್ಲಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಅರೆ ರಾಜ್, ನಿನ್ನೆ ರಾತ್ರಿಯ ಪಾರ್ಟಿ ಪಿಕ್ಚರ್ಸ್ ಅಲ್ಲಿ ನನ್ನನ್ನು ಟ್ಯಾಗ್ ಮಾಡಬೇಡ. ಕೂಲ್. ಅಂಕಲ್, 10 ನಿಮಿಷಗಳಲ್ಲಿ ರೇಸ್ ಮಾಡೋಣವಾ? ಅರೆ ಮರಿಬೇಡ, ನನ್ನ ಯೂಸರ್ ID Shumaka21. ನಿನ್ ಜೊತೆ ಮಾತಾಡ್ತಿದ್ದ ಚಿಕ್ಕ ಹುಡುಗ ಯಾರು? ಅವನನ್ನ 3 ಸಲ ಸೋಲಿಸಿದ್ದೇನೆ ನಾನು. ಇದಕ್ಕಂತಾರೆ ಬ್ಯಾಕ್ ಸ್ಟ್ರೋಕ್. ರಾಜ್, ಹಾಯ್ ಅಂಕಲ್, ವಾಟ್ಸ್ ಅಪ್? ನಾನ್ ಕಾಣ್ತೀನ? ಹಾ, ಕಾಣ್ತಿದ್ದೀರಾ? ಹಲೋ ರಾಜ್. ಹಾಯ್. ಹಲೋ. ಬಡವನಿಗೂ ಧನಿಕನಿಗೂ ಒಂದೇ ದರ, ನಿಗದಿತ ಬೆಲೆಯಲ್ಲಿ. ಚೌಕಾಸಿ ಇಲ್ಲದ ಪಾರದರ್ಶಕ ವ್ಯಾಪಾರ. ಯಾವುದೇ ಆಭರಣಗಳ ಮೇಲೆ 9% ಹೆಚ್ಚಿಗೆ ವೇಸ್ಟೇಜ್ ಇದ್ದರೆ ನಿರೂಪಿಸಿ. ಪೂರ್ವ ಷರತ್ತು ಇಲ್ಲದೆ 1 ಕೋಟಿ ಪಡೆಯಿರಿ. ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್, ಬೆಂಗಳೂರು, ಮಂಗಳೂರು ಮತ್ತು ಹುಬ್ಬಳ್ಳಿ. ಡ್ಯಾಡ್, ನಿಮ್ ಚಪ್ಪಲ್ ಹಾಕೊಳ್ಳ? ಎಲ್ಲಿ ಹೋಗ್ತಿದ್ಯಾ? ಕವಿತಾ ಜೊತೆ ಪಿಕ್ಚರ್ಗೆ ಹೋಗ್ತಿದ್ದೀನಿ. ಅದ್ ನನ್ನ ಆಫೀಸ್ ಚಪ್ಪಲ್. ಗೊತ್ತು ಡ್ಯಾಡ್, ಅದಕ್ಕೆ. ಹೊಸ ಗರ್ಲ್ ಫ್ರೆಂಡ್? ಕವಿತಾಗೆ ಹಾಯ್ ಹೇಳ್ದೆ. ಬೇರೆ ಏನಾದ್ರು? ಈ ಚಪ್ಪಲು ನಂದು ಅಂತಾನು ಹೇಳು. ಪ್ಯಾರಗಾನ್ ಆಫೀಸ್ ಚಪ್ಪಲ್, ಮಿಸ್ ಮಾಡಲಾಗದ ಸ್ಟೈಲ್ಸ್. ನೀ ಫಿಟ್ ಇದೆಯಾ ಬಾಸ್? ಬಿಗ್ ಬಾಸ್, ಫಿಟ್ ಬಾಸ್. ಬಂದಿದೆ ಎವರೆಸ್ಟ್ ವಾಟರ್ ಹೀಟರ್, 7 ವರ್ಷ ಟ್ಯಾಂಕ್ ಗ್ಯಾರಂಟಿ ಮತ್ತು ಅಂದವಾದ AVS ಕ್ಯಾಬಿನೆಟ್. ಇದು ಒಂದು ಎವರೆಸ್ಟ್ ಸ್ಟೆಬಿಲೈಸರ್ ನ ಉತ್ಕೃಷ್ಟ ತಯಾರಿಕೆ. ಕಾಂಗ್ರೆಸ್ ನ ಫಸ್ಟ್ ಫ್ಯಾಮಿಲಿ ಯಾವ್ದಿದೆ ಅದು ತಪ್ಪು ಮಾಡೋದಿಲ್ಲ. ರಾಹುಲ್ ಗಾಂಧಿ ಅವ್ರದ್ದು ಏನು ನಡೆಯಲ್ಲ. ಅವ್ರು ಹೇಳಿದ್ರು ತಪ್ಪು, ಹೇಳದಿದ್ರು ತಪ್ಪು. ಮತ್ತೆ ಯಾಕೆ ಹೀಗೆ ಮಾಡ್ತಾರೆ? ರಾಹುಲ್ ಗಾಂಧಿ ಸುತ್ತ ಅಥವಾ ಮೋದಿ ಸುತ್ತ ದೇಶ ಕಟ್ಟೋ ಪ್ರಕ್ರಿಯೆ ನಡೀತಾ ಇದೆ. ಮೋದಿ ಓಟ್ ಕೇಳಿಕ್ ಹೋದ್ರೆ ಮುಚ್ಚಿ ಬಾಯಿ ಅದೆಲ್ಲ ಮಾತಾಡ್ಬೇಡ್ರಿ, ಎಷ್ಟು ತಂದಿ ನೀವು ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಆ ಪರಿಸ್ಥಿತಿ ಇವತ್ತು ಹದಗೆಡೋದಕ್ಕೆ ನೀವು ಕಾರಣ. ಕುಟುಂಬದಲ್ಲಿ ಒಬ್ಬ ಕಳ್ಳ ಅಂದ್ಬಿಟ್ಟು ಇಡೀ ಕುಟುಂಬದ ಯಜಮಾನನೇ ನಾವು ಕಳ್ಳನಾಗಿ ಹೋಲಿಕೆ ಮಾಡೋದು ಬಹಳ ತಪ್ಪು. ಬೆಂಗಳೂರಿನ ಬೆಸ್ಟ್ ದಸರಾ ಬೊಂಬೆ ಮನೆ ಹುಡುಕಾಟದಲ್ಲಿ ಪಬ್ಲಿಕ್ ಟಿವಿ. ನಿಮ್ಮ ಮನೆಯಲ್ಲೂ ಅದ್ದೂರಿಯಾಗಿ ಬೊಂಬೆ ಕೂರಿಸ್ತೀರಾ? ಹಾಗಿದ್ರೆ ನೀವು ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಬೊಂಬೆ ಪ್ರದರ್ಶನದ ಫೋಟೋ ಮತ್ತು ನಿಮ್ಮ ವಿಳಾಸ ನಮಗೆ ಕಳಿಸಿ. ನಮ್ಮ ಇಮೇಲ್ ವಿಳಾಸ bombemane@publictv.in. ಹಾಲಲ್ಲ ವಿಷ ವಿಶೇಷ ಜಿಂದಗಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟ್ರು, ನಿಮಗೆ ಒಂದು ಪ್ರಶ್ನೆ ನಾನು ಕೇಳಲೇಬೇಕು. ಜನ ಪ್ರತಿನಿತ್ಯ ಹಾಲನ್ನು ಬಳಸ್ತಾರೆ,
ಈಗ ಜನ ಏನ್ ಅನ್ಕೊಂಡಿರ್ತಾರೆ, ಪ್ಯಾಕೆಟ್ ಅಲ್ಲಿ ಬಂದ್ರೆ ತುಂಬಾ ಪ್ಯೂರ್, ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅನ್ಕೋದ್ರೆ ಹಾಲು ದಪ್ಪ ಇರಬೇಕು ಅನ್ನೋ ಮಾತುಗಳು ಕೇಳ್ತಾರೆ, ಕೇಳ್ಬಾರ್ದು. ನಾವು ಕೇಳಿದ್ವಿ. ಈಗ ಜನರು ಕೆಲವರು ತಗೊಳೋದ್ ನಾನು ನೋಡಿದೀನಿ, ಮನೆಗೆ ಇದ್ರ ಮೂಲಕ ತಗೊಬಂದು ಕೊಡ್ತಾರೆ, ನೇರವಾಗಿ ಅವರೇ ಹಾಕೋದು. ಲೂಸ್ ಅಂದ್ರೆ ಪ್ಯಾಕೆಟ್ ಇರೋದಿಲ್ಲ ಏನಿಲ್ಲ, ಅದು ಪ್ಯೂರ್ ಹಾಲು ಅಂತ ಜನರಿಗೆ ಅದೊಂದು ನಂಬಿಕೆ. ಅದನ್ನು ಕೂಡ ಸಾಕಷ್ಟು ಕಡೆ ಬೆಂಗಳೂರಲ್ಲಿ ಬಳಕೆ. ಅದು ಸೇಫ್ ಅನ್ಸುತ್ತಾ ನಿಮ್ಗೆ? ಯಾಕೆಂದ್ರೆ ಮನೆಗಳ ಹತ್ರ ಹಾಲು ತಗೊಂಬಂದು ಹಾಕೋದು ಸೇಫ್ ಅನ್ಕೊಂಡ್ಬಿಡ್ತಾರೆ. ಫ್ರೆಶ್ ಆಗಿ ಹಸುನಲ್ಲಿ ಕರೆದ್ಬಿಟ್ಟು ತಗೊಂಬಂದು ಹಾಕ್ತಿವಿ ಅಂತ ಹೇಳಿರ್ತಾರೆ. ಸೊ ಅದೇನಾಗ್ತದೆ, ಅವರು ಹಸುನಾಲನೇ ಕೊಡೋದಿಲ್ಲ, ಅದಕ್ಕೆ ಈ ತರವಾದಂತ ಕಲಬೆರಕೆ ಹಾಲು ಮಿಕ್ಸ್ ಮಾಡಿಬಿಟ್ಟು ತಂದ್ಕೊಡ್ತಾರೆ. ಮತ್ತೆ ಈ ಹಸುಗಳು ಇವ್ರು ಸಾಕಿರ್ತಕ್ಕಂಥ ಹಸುಗಳನ್ನ ಏನ್ ಮಾಡ್ತಾರೆ, ಹಾಲು ಕರೆಯೋ ಸಮಯದಲ್ಲಿ ಮಾತ್ರನೇ ಹಾಲು ಕರೆದ್ಬಿಟ್ಟು ಅವುಗಳನ್ನ ಬಿಟ್ಬಿಡ್ತಾರೆ ಮೇಯ್ಕೆ. ಅವೆಲ್ಲ ಪಾಪ ತೊಟ್ಟಿಗಳ ಹತ್ರ ಹೋಗಿ ಮೇಯ್ತವೆ. ಬೆಂಗಳೂರಿನಲ್ಲಿ ಎಲ್ಲೋ ಹಸಿರು ಹುಲ್ಲು ಅಂತ ಸಿಗೋದಿಲ್ಲ, ಕಸ ಕಡ್ಡಿ ಆ ತರದನ್ನು ತಿಂದು ಬೆಳೆಯುವಂತದ್ದು ಹಸು. ಹೌದೌದು. ಯಾಕೆಂದ್ರೆ ಅಲ್ಲಿ ಏನಾಗ್ತದೆ, ಈ ಸಾಮಾನ್ಯವಾಗಿ ಬೆಂಗಳೂರು ನಗರದಲ್ಲಿ ಈ ಕಸನೆಲ್ಲಾನು ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಕಿರ್ತಾರೆ. ಆ ಪ್ಲಾಸ್ಟಿಕ್ ಚೀಲಗಳು ಪಾಪ ಹಸುಗಳಿಗೆ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದ್ರ ಸಮೇತ ನುಂಗ್ಬಿಡ್ತವೆ. ಈಗ ಈ ರೀಸೆಂಟ್ ಆಗಿ ಒಂದು ದಿನಪತ್ರಿಕೆಯಲ್ಲಿತ್ತು, ಈ ವೆಟರ್ನರಿ ಸರ್ಜನ್ಸ್ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಸತ್ತ ಹಸುಗಳನ್ನ ಅದ್ರ ಕರುಳಿನಲ್ಲೆಲ್ಲ ಬರೀ ಈ ಪ್ಲಾಸ್ಟಿಕ್ ಪ್ಯಾಕೆಟ್ ನಲ್ಲಿ ಇದ್ದಂತ ಇದನ್ನ ತಿಂದ್ಬಿಟ್ಟು ಫುಡ್ ಅದೆಲ್ಲಾನು ಅದು ಇಂಟೆಸ್ಟೈನಲ್ ಬ್ಲಾಕ್ಸ್ ಆಗಿ ಸತ್ತೋಗಿದ್ದು. ಸೊ ಅದಕ್ಕೆ ಅದೆಲ್ಲಾನು ಯಾಕೆಂದ್ರೆ ಪಾಪ ಹಸುಗಳು ಏನ್ ತಿಂತೀವಿ ಅಂತ ಅವಕ್ಕೆ ಗೊತ್ತಿರಲ್ಲ, ಕೆಲವೆಲ್ಲಾನು ವಿಷನು ಪ್ಲಾಸ್ಟಿಕ್ ಮೊದಲೇ ವಿಷ ಅದು. ಸೊ ಅದಕ್ಕೆ ಆ ಹಾಲು ಬಳಸೋದ್ರಿಂದ ಬಹಳಷ್ಟು ದುಷ್ಪರಿಣಾಮ ಆಗ್ತದೆ. ಆ ಹಸುವಿನ ಹಾಲಲ್ಲಿ ಯಾವ ರೀತಿಯಾದಂತ ಅಂಶಗಳಿರುತ್ತೆ ಅಂತ? ಯಾವ ರೀತಿ ಅಂತಂದ್ರೆ, ಈಗ ಪ್ಲಾಸ್ಟಿಕ್ ತಿಂದು ಬೆಳೆದಿರ್ತಕ್ಕಂಥ ಹಸುಗಳಿರ್ತವೆ. ಅಂದ್ರೆ ಈ ಬೆಂಗಳೂರು ಸಿಟಿಯಲ್ಲಿ ಆಲ್ಮೋಸ್ಟ್ ಹಸುಗಳೆಲ್ಲವೂ ಕೂಡ ಯಾವ್ದೋ ಹಸಿರು ಹುಲ್ಲಾಗ್ಲಿ ಮೇವು ತಿಂದು ಬೆಳೆಯುವಂಥದ್ದು ಇಲ್ವೇ ಇಲ್ಲ. ಕಸ ಸಿಗ್ಬೋದು, ಅಥವಾ ಕಸದಲ್ಲಿ ಇರ್ತಕ್ಕಂಥದ್ದನ್ನೇ ಪ್ಲಾಸ್ಟಿಕ್ ತಿಂದು ಬೆಳೆಯುವಂಥದ್ದು. ಆ ತರದ ಹಸುವಿನ ಹಾಲು ಯಾವ ರೀತಿ ಡೇಂಜರಸ್ ಅಂತ? ಅದು ಯಾವುದು ಕೆಮಿಕಲ್ ತಿಂದಿರ್ತದೆ ಅಂತ ಅನ್ನೋದು ಅದು ಮುಖ್ಯ. ಯಾಕೆಂದ್ರೆ ಯಾವ ಕೆಮಿಕಲ್ ತಿಂದಿರ್ತದೆ ಅದು ಫಸ್ಟ್ ಆಫ್ ಆಲ್ ಹಾಲಿನಲ್ಲಿ ಬರೋದಕ್ಕಿಂತ ಪಾಪ ಹಸುಗಳಿಗೇನೆ ಬಹಳಷ್ಟು ದುಷ್ಪರಿಣಾಮ ಆಗ್ತದೆ. ಸೊ ಕೆಲವು ಅಂಶ ಅಷ್ಟೇನೆ ಹಾಲ್ನಲ್ಲಿ ಬರ್ತದೆ. ಸೊ ಅದು ಯಾವ ಕೆಮಿಕಲ್ ಅದು ಫುಡ್ ಸಮೇತ ತಿಂದಿರ್ತದೆ ಅನ್ನೋದು ಮುಖ್ಯ. ನಾವು ಇದ್ರ ಸಂಬಂಧಿಸಿದಂತೆ ಒಂದು ಸರ್ವೆ ಮಾಡಿದ್ವಿ. ಈ ಸಿಟಿ ಸುತ್ತಮುತ್ತ ಇರುವಂತಹ ಹಸುಗಳಲ್ಲಿ ಬರುವಂತ ಹಾಲು, ನಾವು ನಂದಿನಿ ಏನು ಹಳ್ಳಿಗಳಿಂದ ಹಾಲು ತರ್ತೀವಿ, ಅದನ್ನ ಎರಡನ್ನು ಪರೀಕ್ಷಿಸಿದಾಗ ಈ ಸಿಟಿಲಿ ಅರ್ಬನ್ ಏರಿಯಾಸ್ ಅಲ್ಲಿ ಏನಿರುತ್ತೆ ಹಸುಗಳ ಹಾಲಿನಲ್ಲಿ ಹೆಚ್ಚು ಲೆಡ್ ಕಂಟೆಂಟ್ ಇರುತ್ತೆ. ಲೆಡ್ ನಮ್ಮ ಬ್ರೈನ್ಗೆ ಇದಕ್ಕೆಲ್ಲ ಬಾರಿ ಮಾರಕ. ಲೆಡ್ ಕಂಟೆಂಟ್ ಹೆಚ್ಚಿದೆ ಅಂತ ಗೊತ್ತಿದೆ. ಅದು ಮೇನ್ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ಕಿಡ್ನಿ ಡ್ಯಾಮೇಜ್ ಬೇಗನೆ ಆಗೋ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಸಾಮಾನ್ಯವಾಗಿ ಸ್ವಚ್ಛ ವಾತಾವರಣ ಇರುವಂತದ್ದು, ಈ ಗಾಳಿ ಮಲಿನವಾಗದೇ ಇರುವಂತಹ ಹಳ್ಳಿಗಾಡು ಪ್ರದೇಶಗಳಲ್ಲಿ ಇರುವಂತಹ ಹಸುಗಳಲ್ಲಿ ಬರುವಂತಹ ಹಾಲು ಉತ್ತಮ, ಆಮೇಲೆ ಗುಣಮಟ್ಟನೇ ಚೆನ್ನಾಗಿರುತ್ತೆ, ಉತ್ಕೃಷ್ಟವಾಗಿರುತ್ತೆ. ಸರ್, ಈಗ BBMP ಇದನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಸರ್ಕಾರ ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ. ಈ KMF ಕೂಡ ಇದೆ, BBMP ಕಂಟ್ರೋಲ್ ಮಾಡದೇ ಇದ್ರೆ ಪರವಾಗಿಲ್ಲ, ಜನಕ್ಕೊಂದು ಜಾಗೃತಿ ಮೂಡಿಸುವಂತ ಕೆಲಸನಾದ್ರೂ BBMP ಮಾಡಬೇಕು, ಜೊತೆಗೆ KMF ಕೂಡ ಮಾಡಬೇಕು. ಯಾಕಂದ್ರೆ ಈ ವರದಿಯಲ್ಲಿ KMF ಇಸ್ ಗುಡ್ ಅನ್ನುವಂತ ಅಂಶ ಬೆಳಕಿಗೆ ಬಂದಿದೆ. ಇನ್ನು ಬೇರೆ ನಾವೇನ್ ಪ್ರಾಡಕ್ಟ್ ನೀವು ವರದಿಯಲ್ಲಿ ನೋಡಿದ್ವಿ ಅವೆಲ್ಲವೂ ಬಳಕೆ ಮಾಡಬೇಡಿ ಅಂತ ಯಾಕೆ ಪ್ರಮೋಟ್ ಮಾಡಬಾರ್ದು? ಜನರಿಗೆ ಈ ಬಗ್ಗೆ ಯಾಕೆ ಮಾಹಿತಿ ಕೊಡಬಾರ್ದು? ಈಗಾಗಲೇ ನನ್ಗನ್ಸುತ್ತೆ ನಿನ್ನೆಯಿಂದ ತಮ್ಮ ಮಾಧ್ಯಮಗಳ ಮೂಲಕ ಎಲ್ಲ ಜನಕ್ಕೆ ಒಂದ್ ಸ್ವಲ್ಪ ಅರಿವು ಬಂದಿದೆ. ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ರು, ಸರ್ ನಾವ್ ಯಾರು ಯೂಸ್ ಮಾಡೋದಾ ಬೇಡವಾ ಅಂತ. ನಾನು ಹೇಳಿದೆ ಆಯ್ತು, ಅದನ್ನು ಟೆಸ್ಟ್ ಮಾಡಿಸ್ತೀವಿ ಅಂತ. ಒಂದ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನಂದ್ರೆ, ಇದನ್ನ ನಾವು 3 ತರ, ಒಂದು ಪೊಲೀಸ್ ಆಕ್ಟ್ ಇದೆ, ಅಡಲ್ಟ್ರೇಟೆಡ್ ಫುಡ್ಗೆ ಪೊಲೀಸ್ ಆಕ್ಟ್ ಇದೆ, BBMP ಆಕ್ಟ್ ಇದೆ, ಇವಾಗ ಸದ್ಯಕ್ಕೆ ಹೊಸ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2011 ಬಂದಿದೆ. ಈ 3 ಆಕ್ಟ್ ಅಲ್ಲೂ ನಾವು ಆಕ್ಟ್ ಮಾಡ್ಬೋದು. ನಾವೇನು ಆಕ್ಟ್ ಮಾಡಿ, ಇವತ್ತು ನಾನೊಬ್ಬ ಮಹಾನಗರ ಪಾಲಿಕೆ ಸದಸ್ಯ, ನಮ್ದು ಆಬ್ಲಿಗೇಟರಿ ಡ್ಯೂಟಿಯಲ್ಲಿ ಇದು ಒಂದು ಆರೋಗ್ಯ ಕಾಪಾಡೋದು, ಈ ಅಡಲ್ಟ್ರೇಟೆಡ್ ಫುಡ್ ನ ತಡೆಯುವಂಥದ್ದು. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್, ನಾನೊಬ್ಬ ನಾಗರಿಕ, ಒಂದು ಸಿಟಿಸನ್, ನಂದು ಏನು ಇದಿರುತ್ತೆ ಆ ಡ್ಯೂಟಿ, ಇಂಥದ್ದು ನಮ್ ಕಣ್ಣು ಮುಂದೆ ಬಂದಾಗ ಅದನ್ನ ಖಂಡಿಸಿ ಹಿಡಿಯಂತ ಕೆಲಸ ಇದು ನಾವೇ ಪೊಲೀಸರು ಕೊಡೋಣ. ಇಲ್ಲ, ಪೊಲೀಸರು ಕಳೆದ ಬಾರಿ ಆಕ್ಚುಲಿ ಕಲಾಸಪಾಳ್ಯದಲ್ಲಿ ಪೊಲೀಸರು ರೇಡ್ ಮಾಡಿದ್ದು. ಪೊಲೀಸರು ರೇಡ್ ಮಾಡಿ ನಮ್ಗೆ ಹೇಳಿದ್ದು ಇಂಥ ಹಾಲು ಬಂದಿದೆ, ಹಿಂಗೆ ನಾವು ಹಿಡಿದಿದ್ದೀವಿ, ಇದು ಕಳ್ಬೆರಕೆ ಅಲ್ಲ, ಹಾಲು ನೀವು ಕೇಳಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಗೆಣಸಾಲು ನೆನ್ನೆ ಯಾರೋ ಒಬ್ರು ತಮಾಷೆಗೆ ಹೇಳ್ತಾ ಇದ್ರು, ಇವತ್ತಿನ ಇದರಲ್ಲಿ ಪ್ರಪಂಚದಲ್ಲಿ ಹಾಲು ತಯಾರಿಸೋದಕ್ಕೆ ಎಮ್ಮೆನೂ ಬೇಡವಂತೆ, ಹಸುನು ಬೇಡವಂತೆ, ಹಂಗೆ ತಯಾರಿಸಬಹುದಂತೆ ಸಿಂಥೆಟಿಕ್ ಹಾಲು. ಆ ರೀತಿ ಅವರು ಗೆಣಸಾಲನ್ನ ತಗೊಂಡ್ಬಂದು ಅದಕ್ಕೆ ಕೆಮಿಕಲ್ಸ್ ಹಾಕಿ ಯೂರಿಯಾ ಹಾಕಿ ಮಾರ್ತಾ ಇದ್ದಂತ ಕೆಲಸನ ನಾವು ನೋಡಿದೀವಿ. ಆದ್ರಿಂದ ನಾವು BBMP ನನಗೆ ಹೇಳಿಲ್ಲ, ನಮ್ಮ ಸೀನಿಯರ್ ಅಂತ ತಿಳಿಸ್ಬಿಟ್ರು, ಎಲ್ಲಾ ಹೋಟ್ಲಿಗೆ ಹೋಗ್ಬೇಕು, ಯಾವ ಹಾಲು ಲಾಸ್ಟ್ ಟೈಮ್ ರೇಡ್ ಮಾಡಿದ್ರಿ ಅಂತ ಹೇಳಿದ್ರೆ ಅವರ ಅಧಿಕಾರಿಗಳು
ಪುನಃ ಅವ್ರು ಮತ್ತೆ BBMP ಗೆ ದುರಂತ ಏನಂದ್ರೆ ಇವತ್ತು ನಾವ್ ಯಾರು ಕಳ್ರು ಅಂತ ಹೇಳ್ಬಿಟ್ಟು ವಾಪಸ್ ಕಳ್ಸಿದ್ವಿ, ಅವ್ರಿಗೆ ನಮ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ಯೂನಿಫಾರ್ಮ್ ಹಾಕಿ ಅವ್ರನ್ನೇ ಕಳ್ಸಾರ ನಮ್ BBMP-ಗೆ, ನಮ್ಮ ಬೆಂಗಳೂರು ಮಹಾನಗರಕ್ಕೆ ಹಿಡಿಯೋದಕ್ಕೆ. ಕಳ್ರು ಅಂತ ನಾವು ಓಡಿಸಿದವ್ರನ್ನ ಯೂನಿಫಾರ್ಮ್ ಹಾಕಿ ಕಳ್ಸಿದ್ರೆ ಈ ತರ ಮಾಡ್ತಾರೆ. ಅಲ್ಲ, ಯಾವ ರೀತಿ ತಡೆಗಟ್ಟಲಿಕ್ಕೆ ಸಾಧ್ಯ ಆದ್ಮೇಲೆ ನಾಗರಿಕರು ಎಚ್ಚೆತ್ಕೊಬೇಕು. ಯಾವ್ದೇ ಕಾರಣಕ್ಕೂ ಇಂತ ಹಾಲ್, ಯಾಕಂದ್ರೆ ನಮ್ಮ ಮಕ್ಳು ನಾನು ನೋಡಿದೀನಿ, ಎಷ್ಟೋ ಜನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರ ತಾಯಂದಿರು ಮಕ್ಳು ಕರ್ಕೊಂಡು ಹೋಗ್ಬೇಕಾದ್ರೆ ಒಂದ್ ನಿಮಿಷ ಹೋಟ್ಲ ತಿಳಿಸ್ಬಿಟ್ಟು ಒಂದ್ ಗ್ಲಾಸ್ ಹಾಲು ತೆಗೆದುಕೊಡ್ತಾರೆ. ತಿಂಡಿ ತಿನ್ನಕ್ಕೆ ಲೇಟ್ ಆಗುತ್ತೆ, ತಿಂಡಿ ಮಾಡಕ್ ಲೇಟ್ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ ಒಂದ್ ಗ್ಲಾಸ್ ಹಾಲನ್ನ ಕುಡಿಸ್ಬಿಟ್ಟು ಮಕ್ಳು ಕರ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಹಾಲ್ಗೆ ವಿಷ ಹಾಕಿ ನಾವು ಮಾರಿ ದುಡ್ಡು ಮಾಡ್ಬೇಕನ್ನೋ ಜನ ನಮ್ನ ಯಾರು ಅಂಗಡಿಯವರಿದ್ರೆ ಅವರು ಇದನ್ನ ನೋಡ್ತಾ ಇದ್ರೆ ಅವರು ಗಮನಿಸ್ಬೇಕು. ಯಾವ ಹಾಲು ಕೆಡಲ್ಲ, 3 ದಿವಸ 4 ದಿವಸ ನಮ್ಗೆ ಜಾಸ್ತಿ ಕಮಿಷನ್ ಬರುತ್ತೆ ಅಂದ್ರೆ ಅವ್ರ ಮಕ್ಳು ಹಾಲು ಕುಡಿದ್ರೆ ಅವ್ರ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಕಿಡ್ನಿ ಇದೆಯಲ್ಲ, ಕಿಡ್ನಿ ಇರೋದು ಫಿಲ್ಟರ್ ಮಾಡೋದಕ್ಕೆ ನಮ್ಮೆಲ್ಲ ಟಾಕ್ಸಿಕ್ ಕಂಟೆಂಟ್ ನ ಇವ್ರು ಏನ್ ಹಾಕ್ತಾರೆ ಈ ಕೆಮಿಕಲ್ಸ್, ಅದು ಫಿಲ್ಟರ್ ಆಗೋದೇ ಇಲ್ಲ, ಅಲ್ಲೇ ಇರ್ತದೆ ಕಿಡ್ನಿಯಲ್ಲಿ. ಓಕೆ, ನಟರಾಜ್ ಅವರು, ಕೊನೆಯದಾಗಿ ನೀವು ಕೂಡ ಇದನ್ನು ಪ್ರಮೋಟ್ ಮಾಡ್ಬೋದು. ನಮ್ಮ ಕಂಪನಿ ಹೊರತುಪಡಿಸಿದ್ರೆ ಬೇರೆ ಎಲ್ಲವೂ ಈ ತರದ ಒಂದು ಅಂಶ ಇದೆ ಅನ್ನುವಂಥದ್ದು. ಯಾಕೆ ಅದನ್ನು ಪ್ರಮೋಟ್ ಮಾಡಬಹುದು? ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೀವಿ ಇದಕ್ಕೋಸ್ಕರ. ನಾವೇ ಎಲ್ಲರಿಗೂ ಗ್ರಾಹಕರಿಗೆ ಹೇಳ್ತಾ ಇದೀವಿ. ಈಗಾಗಲೇ ಹಲವಾರು ಟಿವಿಗಳಲ್ಲಿ ನಾವು ಜಾಹೀರಾತನ್ನು ನೀಡ್ತಾ ಇದೀವಿ ಕಲಬೆರಕೆ ಹಾಲಿನ ಬಗ್ಗೆ ಎಚ್ಚರ ಮೂಡಿಸೋದಕ್ಕೆ. ಇನ್ನೊಂದು ನಂದಿ ಗ್ರಾಹಕರು, ನಾನೇನು ಈಗಾಗಲೇ ಹೇಳ್ದಂಗೆ, ಅವರು ತಮ್ಮ ಯಾವುದೇ ಹಾಲು ಇರ್ಬೋದು, ನಂದಿನಿ ಹಾಲು ಅಲ್ಲದೆ ಬೇರೆ ಹಾಲನ್ನು ಕೂಡ ನಮ್ಮ ಪರೀಕ್ಷಾ ಪ್ರಯೋಗಾಲಯಗಳಲ್ಲಿ ಪರೀಕ್ಷಿಸ್ಕೊಳ್ಬಹುದು. ಅದ್ರಲ್ಲಿ ಏನ್ ಅಂಶ ಇದೆ, ಅದು ಸರಿ ತಪ್ಪು ಅದನ್ನ ದೃಢಪಡಿಸ್ಕೋಬಹುದು. ಆ ಒಂದು ವ್ಯವಸ್ಥೆನೂ ಇದೆ. ಅದನ್ನು ಉಚಿತವಾಗಿ ಮಾಡ್ಕೊಡ್ತೀವಿ ನಾವು, ಗ್ರಾಹಕರ ಸೇವೆಗೋಸ್ಕರ ಉಚಿತವಾಗಿ ಮಾಡ್ತೇವೆ. ಬಟ್ ಇದಕ್ಕೆಲ್ಲ ಏಕೆಂತಂದ್ರೆ ಒಂದು ಡೈರಿ ನಡೆಸೋದು ಅಷ್ಟು ಸುಲಭ ಅಲ್ಲ. ಈಗ ನಮ್ಮ KMF ನಲ್ಲಿ ಹಾಲು ಪರೀಕ್ಷಿಸೋದಕ್ಕೆ 25 ಲಕ್ಷ ರೂಪಾಯಿದ ಸ್ಕ್ಯಾನಿಂಗ್ ಯಂತ್ರಗಳಿದೆ. ಜನರು 25 ಲಕ್ಷ ರೂಪಾಯಿ ಡೈರಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ವ್ಯವಸ್ಥೆ, ಉತ್ತಮವಾದ ವ್ಯವಸ್ಥೆ ಇರುವಂತ ನಂದಿನಿ KMF ಏನಿದೆ, ಆ ಒಂದು ವ್ಯವಸ್ಥೆ ಮೂಲಕ, ಯಾಕೆಂದ್ರೆ ಹಾಲು ಶೇಖರಿಸೋದು, ಸಂಸ್ಕರಿಸೋದು, ಹಾಲನ್ನ ಪ್ಯಾಕ್ ಮಾಡಿ ವಿತರಿಸೋದು ಸುಮ್ಮನೆ ಕೆಲವೇ ಲಕ್ಷಗಳಲ್ಲಿ ಮಾಡುವಂತ ವ್ಯವಸ್ಥೆ ಅಲ್ಲ. ಅದಕ್ಕೆ ಹಲವಾರು ಕೋಟಿಗಳ ರೂಪಾಯಿ ಬೇಕು. ಅದಕ್ಕೊಂದು ಉತ್ತಮ ವ್ಯವಸ್ಥೆ ಬೇಕು, IS ದೃಢೀಕೃತ ವ್ಯವಸ್ಥೆ ಬೇಕು. ಅದಕ್ಕೋಸ್ಕರ ನಾವು ಇಂಥ ಒಂದು ವಿಶ್ವಾಸಾರ್ಹ ವ್ಯವಸ್ಥೆ ಇರುವಾಗ, KMF ನಂದಿನಿ ವ್ಯವಸ್ಥೆ ಇರುವಾಗ ಬೇರೆ ಹಾಲ್ ಬಗ್ಗೆ ಯಾಕೆ ನಾವು ಅವಲಂಬಿಸಬೇಕು ಅನ್ನೋದು ನನಗೆ ಗೊತ್ತಾಗ್ತದೆ. ಕೊನೆಯದಾಗಿ ಡಾಕ್ಟರ್, ಜನರು ಯಾವ ರೀತಿಯಾದಂತಹ ಎಚ್ಚರ ವಹಿಸಬೇಕು ಅಂತೀರಿ ಈ ವಿಚಾರ? ಜನಗಳು ಆದಷ್ಟು ಶುದ್ಧವಾದಂತ ಹಾಲನ್ನು ಕುಡಿಬೇಕು. ಶುದ್ಧವಾದ ಹಾಲಂದ್ರೆ ನಂದಿನಿ ಹಾಲು. ಯಾಕೆಂದ್ರೆ ಬೇರೆ ಹಾಲುಗಳಲ್ಲಿ ಬಹಳಷ್ಟು ಕಲಬೆರಕೆ ಇರ್ತದೆ. ಸೊ ಅದಕ್ಕೆ ಆದಷ್ಟು, ಯಾಕೆಂದ್ರೆ ಹಾಲನ್ನ ಜಾಸ್ತಿ ಕುಡಿಯೋದು ಮಕ್ಕಳ ಆರೋಗ್ಯ ಮೊದಲೇ ಕೆಟ್ಟರೆ ಅವ್ರ ಮುಂದಿನ ಪ್ರಜೆಗಳಾಗೋದು ಬಹಳನೇ ಕಷ್ಟ. ಯಾಕೆಂದ್ರೆ ಆವಾಗ ಆ ಸ್ಟೇಜ್ ನಲ್ಲಿ ನಾವು ಎಚ್ಚರಿಕೆ ತಗೋಬೇಕು. ಯಾಕೆಂದ್ರೆ ಸಣ್ಣ ಮಕ್ಕಳಲ್ಲಿ ಏನಾಗ್ಬಿಡ್ತದೆ, ಈ ಜಾಂಡಿಸ್ ಬರ್ಬೋದು, ಮತ್ತೆ ಈ ಲಿವರ್ ಡ್ಯಾಮೇಜ್ ಆಗ್ಬೋದು. ಈ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದರಿಂದ ಮತ್ತೆ ಈ ಸ್ಕಿನ್ ಅಲರ್ಜಿ ಅಂತ ಅಂದ್ಬಿಟ್ಟು ಸ್ಕಿನ್ ರ್ಯಾಷಸ್ ಬರ್ತದೆ. ಸೊ ಅದೆಲ್ಲ ನಾವು ತಡೆಗಟ್ಟಬಹುದು. ಓಕೆ, ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರಿ ನಮ್ಮ ಪಬ್ಲಿಕ್ ಟಿವಿ ಸ್ಟುಡಿಯೋಗೆ ಬಂದು. ಜನರು ಕೂಡ ಯಾವ ರೀತಿ ಎಚ್ಚರ ವಹಿಸಬೇಕು, ಕಾನೂನು ಯಾವ ರೀತಿಯಾದಂಥ ಕೆಲಸ ಮಾಡಬೇಕು ಅನ್ನೋದ್ರ ಜೊತೆಗೆ ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. 3 ಜನಕ್ಕೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಹುಟ್ಟುದಾಗಿನಿಂದ ಸಾಯೋವರೆಗೂ ಮನುಷ್ಯನಿಗೆ ಹಾಲು ಅನ್ನುವಂಥದ್ದು ಅತಿ ಮುಖ್ಯ. ನಮ್ಮ ಈ ಒಂದು ಚರ್ಚೆ ಮೂಲಕ ನಿಮಗೆ ಒಂದು ನೀಡುವಂಥ ಸಣ್ಣ ಮಾಹಿತಿ ಏನಂದ್ರೆ, ಯಾವುದೇ ಹಾಲನ್ನು ಬಳಕೆ ಮಾಡುವ ಮುನ್ನ ಒಮ್ಮೆ ಯೋಚಿಸಿ ಅನ್ನುವಂಥದ್ದು. ಇದು ಜಿಂದಗಿ ಇವತ್ತಿನ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ದಿ ರೈಮಂಡ್ ಶಾಪ್ ಇದೀಗ ನಾಗರಬಾವಿ BDA ಕಾಂಪ್ಲೆಕ್ಸ್ ಎದುರು, ಬೆಂಗಳೂರು. ಇದೆಲ್ಲ ರೈಮಂಡ್ ಶಾಪ್ ನಾಗರಬಾವಿಯಲ್ಲಿ ಮಾತ್ರ. ಸಹ ಪ್ರಾಯೋಜಕರು ಎವರೆಸ್ಟ್ ಸ್ಟೆಬಿಲೈಸರ್ ಇದ್ರೆ ನಾನ್ ಸ್ಟಾಪ್ ವರ್ಕಿಂಗ್ ತಾನೆ ಎವರೆಸ್ಟ್. Bridgestone, your journey, our passion. Toshiba LED TV Cricket Series for richer, sharper, crisper cricket. ಪ್ರಪಂಚದಲ್ಲಿ ಯಾರೊಬ್ಬರು ಸಮಸ್ಯೆಗೆ ಹೊರತಾಗಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಅವರದೇ ಆದ ಸಮಸ್ಯೆಗಳಿರುತ್ತವೆ. ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಅನೇಕರು ಹೋಮ ಹವನ, ಮಂತ್ರ ತಂತ್ರ, ದೇವರಿಗೆ ಹರಕೆ ಇತ್ಯಾದಿ ಪದ್ಧತಿಗಳಿಗೆ ಮೊರೆ ಹೋಗುತ್ತಾರೆ. ಆದರೆ ಈ ಪದ್ಧತಿಗಳಿಂದ ತಮ್ಮ ಇಚ್ಛೆ ಈಡೇರದೇ ಇದ್ದಾಗ ನಿರಾಶರಾಗುವುದು ಅಷ್ಟೇ ಸಹಜ. ಗುರೂಜಿಯವರ ಸರಳ ವಾಸ್ತುವನ್ನು ಅಳವಡಿಸಿ